ಇದ್ರೊಳಗೆ ಯಾಕೋ ಉಳ್ಳಾಡ್ತಿದ್ದೆ ಹಾಂ ಇಲ್ಲೇನಾ ತಕ್ಕೊಳ್ಳವ ಅದೇನಾ ಅದೇನಾ ಇಟ್ಕೊಳ್ರಪ್ಪ ಬೇಕಾಗಿ ಇಟ್ಕೊಳಪ್ಪ. ಈ ಒಂದು ಪೆಟ್ಟಿಗೆ ಅಷ್ಟೇ, ಇದು ದೇವತೆ. ನಾನು ಈ ಮಾಂತ್ರಿಕ ಲೋಕಕ್ಕೆ ಸವಾಲಾಗಿ ಕೇಳಬಲ್ಲೆ. ಈ ದೈವ ಏನು ಈ ಬೊಂಬೆ ಇದೆ, ಈ ಬೊಂಬೆನ ತೆಗೆದು ಪಕ್ಕಕ್ಕಿಟ್ಟು ನಿಮ್ಮ ಜೇಬಲ್ಲಿರೋ ಮೊಬೈಲ್ ಇಟ್ಟರು ಕೂಡ ನಾನು ಪ್ರೂವ್ ಮಾಡಿಸ್ಕೊಡ್ಬಲ್ಲೆ. ಇದರಲ್ಲೂ ಚಾಲೆಂಜ್ ಮಾಡಿ ಹೇಳಬಲ್ಲೆ. ಅಂದರೆ ಈ ಪೆಟ್ಟಿ ಒಳಗಡೆ ಇರೋದು ಇಂಪಾರ್ಟೆಂಟ್ ಐತೆ. ಇದು ದೈವ ಅಲ್ಲಿ ಲೋಡ್ ಮಾಡಿದ್ದೀರಾ. ಇದು ಮೂರ್ತಿ ನಮ್ಮ ಭಾವನೆಗೆ 4 ಕೈ ಬೇಕು, 6 ಕೈ ಬೇಕು, 10 ಕೈ ಬೇಕು, ನಮ್ಮ ಭಾವನೆಗೆ ಮೂರ್ತಿ ಮಾಡ್ಕೊಂಡಿದ್ದೀವಿ ನಾವು. ಆದರೆ ದೇವತೆಗೆ ಜೀವ ಕಳೆ ಇರೋದು ಈ ಬಾಕ್ಸಲ್ಲಿ. ಶಕ್ತಿ ಇರೋದು ಇಲ್ಲೇ. ಸರ್, ಇದುವರೆಗೂ ಅರವಿಂದ್ ಸರ್ ನಮ್ಮ ವಿಡಿಯೋಗಳು ನೋಡಿ ತುಂಬ ವೀಕ್ಷಕರು ಕಮೆಂಟ್ಸ್ ಹಾಕಿದ್ರು. ಅರವಿಂದ್ ಸರ್ ಗುರುಗಳು ಮಾಡೋ ದೇವ್ರ ಕೆಲಸ, ಚಕ್ರ ಸ್ಥಾಪನೆ ಕೆಲಸ, ಕುರುವಿನ ಕೆಲಸನ ಡೈರೆಕ್ಟಾಗಿ ನೀವೇ ಯಾಕೊಂದು ವಿಡಿಯೋ ಮಾಡಬಾರ್ದು ಅಂತ. ಇವತ್ತು ನಾವು ನೀವು ಒಟ್ಟಿಗೆ ಸೇರಿ ಒಂದು ದೇವ್ರದ್ದು ವಿಡಿಯೋ ಮಾಡ್ತಾ ಇದ್ದೀವಿ. ಇವತ್ತು ಈ ಹೆಣ್ಮಗಳು ಒಂದು ದೇವ್ರಿಗೆ ಒಂದು ಪರೀಕ್ಷೆ ಇಟ್ಟಿದ್ದಾಳೆ. ಏನಂತ, ನಾನು ಅನ್ಕೊಂಡು ಬಂದಿರೋ ಕೆಲಸ ಆಗುತ್ತೆ ಅಂದರೆ ನಾನೊಂದು ನಿಂಬೆಹಣ್ಣು ಬಚ್ಚಿಟ್ಟು ಬಂದಿದ್ದೀನಿ. ನಿಂಬೆಹಣ್ಣು, ಆ ನಿಂಬೆಹಣ್ಣನ್ನು ತಂದು ಕೊಡಲಿ ಆ ತಾಯಿ. ಏನಮ್ಮ? ಬಚ್ಚಿಟ್ಟಿದ್ದೀರಾ? ಹೌದು, ಬಚ್ಚಿಟ್ಟಿದ್ದೀನಿ. ಓಕೆ. ಈಗ ಕುರು ಇವ್ರೆ ಅಮ್ಮವ್ರು ತೋರಿಸ್ಬೇಕೀಗ. ಹೌದು. ಓಕೆ, ಈಗ ಎಲ್ಲಿಟ್ಟಿದ್ರೆ ಏನಂತ ನಿಮ್ಗೆ ಅಷ್ಟೇ ಗೊತ್ತಾ? ನನಗಷ್ಟೇ ಗೊತ್ತು, ಯಾರಿಗೂ ಗೊತ್ತಿಲ್ಲ. ಓಕೆ, ಸರಿ. ಮತ್ತೆ ಈಗ ಪರೀಕ್ಷೆ ಮಾಡೋಣ. ಇಲ್ಲೇ ಯಾಕವ ಸುತ್ತಾಡ್ತೇವು? ಇದ್ರೊಳಗೆ ಯಾಕವ ಉಳ್ಳಾಡ್ತಿದ್ದೆ? ಇಲ್ಲೇನಾ ತಕ್ಕೊಳ್ಳವ? ಅದೇನಾ ಇಟ್ಕೊಳಪ್ಪ ಬೇಕಾಗಿ ಇಟ್ಕೊಳಪ್ಪ.
ಅಷ್ಟೇ. ಸೊ ಈಗ ನನಗೆ ಅವರು ಹತ್ತು ಕಡೆ ಕರ್ಕೊಂಡು ಹೋದ್ರು. ಫಸ್ಟು ದೇವಸ್ಥಾನ ಎಲ್ಲ ಸುತ್ತಾಡಿದ್ರು. ಆಮೇಲೆ ಹಿಂದಿಂದ ರಿವರ್ಸ್ ಬಂದಿದ್ದು ಇಲ್ಲಿಗೆ. ಇವರು ಇಲ್ಲಿಟ್ಟಿರೋದು ಗೊತ್ತಿಲ್ಲ, ಅಲ್ಲೆಲ್ಲೋ ಇಟ್ಟಿರ್ಬೋದೇನೋ, ಹತ್ತು ಕಡೆ ಹುಡುಕ್ತಾಯಿದ್ರು. ಬಟ್ ರಿವರ್ಸ್ ಕರ್ಕೊಂಬಂದಿದ್ದು ಅಮ್ಮ, ರಿವರ್ಸ್ ಹಿಂದಿಂದೇ ಬಂದರು ಇವರು. ಬಟ್ ಜಾಗ ತೋರಿಸಿದ್ರು, ಜಾಗ ತೋರಿಸಿದ್ದಾರೆ, ನಿಂಬೆಹಣ್ಣು ತೋರಿಸಿದ್ದಾರೆ. ಸೊ ಇದು ಅವರು ಮನಸ್ಸಲ್ಲಿ ಎಲ್ಲಿ ಬೇಕೋ ಅಂದ್ಕೊಂಡು ಇಟ್ಬಿಟ್ಟು ಬಂದರೆ ಸೊ ಅದನ್ನು ಕರ್ಕೊಂಬಂದು ತೋರಿಸ್ತಾರೆ. ಖಂಡಿತ. ಇದು ಯಾವ ರೀತಿ ಅಂದರೆ ಇವರು ಯಾವ ದಾರಿನಲ್ಲಿ ಓಡಾಡಿರ್ತಾರೆ ಆ ದಾರಿನಲ್ಲೆಲ್ಲ ಓಡಾಡುತ್ತೆ. ಅಂದರೆ ಅವ್ರು ಎಲ್ಲಿ ಓಡಾಡ್ಕೊಂಡು ಬಂದಿಟ್ಟಿರ್ತಾರೆ ಕರ್ಕೊಂಡ್ ಬರುತ್ತೆ. ಇವರು ಎಲ್ಲೆಲ್ಲಿ ಆ ನಿಂಬೆಹಣ್ಣನ್ನ ಹಿಡ್ಕೊಂಡು ನಡ್ಕೊಂಡು ಬಂದಿರ್ತಾರೆ ಅದೇ ದಾರಿನಲ್ಲಿ ಬರುತ್ತೆ ಕರ್ಕೊಂಡು. ಏನು ಅನಿಸುತ್ತೆ ನಿಮಗೆ? ಸ್ವಲ್ಪ ಶಾಕ್ ಆಯಿತು. ಸೊ ಅಲ್ಲಿ ಹೋಗಿ ಮತ್ತೆ ರಿಟರ್ನ್ ಹೋಗಿ 2 ಸಲ ಯೋಚನೆ ಮಾಡಿ ನಾನು ಈ ಕಡೆ ಬಂದಿದ್ದು, ಈ ಉಲ್ಟಾ ದಾರಿಯಲ್ಲೇ ಬಂದೆ. ಸೊ ಹಾಗಾಗಿ ಅದು ನಾನು ಹೆಂಗೆ ಹೋಗ್ತಿದ್ದೀನಿ ಅಂತ ಅದಕ್ಕೆ ನನಗೂ ಶಾಕ್ ಆಗ್ತಿದೆ. ಅಂದರೆ ಏನಂದರೆ ದೇವರು ಇದಾರಾ ಇಲ್ಲ ಅಂತ ನಾನು ಟೆಸ್ಟ್ ಮಾಡಿದೆ ಕೂಡ. ಇದು ಸೆಕೆಂಡ್ ಟೈಮ್ ನಾನು ಬಂದಿರೋದು ಇಲ್ಲಿಗೆ. ಸೊ ಹಾಗಾಗಿ ಬೇಕು ಅಂತಲೇ ನಾನು ಇಲ್ಲಿ ನಿಂಬೆಹಣ್ಣ ಮಚ್ಚಿಟ್ಟಿದೆ. ಬಟ್ ಆದರೆ ಗೊತ್ತಿಲ್ಲ, ಯಾರು ನೋಡೇ ಇಲ್ಲ ಇಲ್ಲಿ. ಫಸ್ಟ್ ಟೈಮ್ ನನಗೂ ಒಂಥರ ಖುಷಿ ಆಗ್ತಿದೆ ದೇವ್ರಿದ್ದಾರೆ ಅಂತ. ಸೊ ನನಗೆ ನಂಬಿಕೆ ಬಂತು ಇದು ಫಸ್ಟ್ ಟೈಮ್ಗೆ. ಯಾವ್ರವ್ರು ನೀವು? ನಾವು ಇಲ್ಲೇ ಸಾಸ್ಲವರು. ಅಂದರೆ ಈಗ ತಾಯಿ ಬಂದು ಕರ್ಕೊಂಬಂದು ತೋರಿಸಿತ್ತು ನಿಮ್ಮ ಒಂದು, ಅಂದರೆ ಈ ಮನಸ್ಸಲ್ಲಿ ನೀವೆಲ್ಲಿಟ್ಟಿದ್ರೆ ಆ ದಾರಿ, ಆ ಜಾಗ ತೋರ್ಸೋಕ್ಕೆ ನೀವು ಮನಸ್ಸಲ್ಲಿ ಅನ್ಕೊಂಡು ಬಂದೆ. ನನಗೆ ಒಳ್ಳೇದಾಗುತ್ತೆ ಅಂತ ಅನಿಸಿದ್ರೆ ನನಗೆ ಮನೆ ಕಡೆ ತುಂಬ ಪ್ರಾಬ್ಲಮ್ಸ್ ಇದೆ. ಸೊ ಹಾಗಾಗಿ ಬಂದೆ. ನಾನು ಹೋದ ವಾರ ಬಂದಿದ್ವಿ, ಬಟ್ ಅದು ನೆಕ್ಸ್ಟ್ ವಾರ ಬನ್ನಿ ಅಂತ ಹೇಳಿದರು. ಸೊ ಹಾಗಾಗಿ ಬಂದೆ. ಬಟ್ ಆದರೆ ನನಗೆ ಇವರು ಗುರುಗಳು ಹೇಳಿದ್ರು, ನಿಂಬೆಹಣ್ಣು ಎಲ್ಲಾದರೂ ನಿನಗೆ ಮನಸ್ಸು ಅನಿಸಿದ್ರೆ ಒಂದು ಕಡೆ ಇಟ್ಬಿಟ್ಟು ಬಾ ಅಮ್ಮ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ತೊಗೊಂಬಂದೆ. ಸೊ ಅವ್ರು ಯಾರಿಗೂ ಎಲ್ಲ ಕಾಣಿಸ್ಲಿಲ್ಲ, ಯಾರಿಗೂ ಬಂದೆ. ಅದು ಎಲ್ಲೆಲ್ಲಿ ಓಡಾಡಿದ್ದೀನೋ ಸೊ ಅದೇ ಥರ ದೇವ್ರು ಬಂದು ಓಡಾಡಿ ಸೊ ಆ ನಿಂಬೆಹಣ್ಣ ಜಾಗನ ತೋರಿಸಿದೆ. ಸೊ ತುಂಬ ಖುಷಿ ಆಯಿತು. ಮ್ಯಾಕ್ಸಿಮಮ್ 1 ಅವರ್ ಮೇಲಾಯಿತು. 1 ಅವರ್ ಆಗಿರಬಹುದು ಸಮಥಿಂಗ್. ಪ್ರಶ್ನೆ ಹಾಕಿದ್ದು. ಹೇಳಿ ಸರ್, ನೀವೀಗ ಇದು ಯಾವ ಥರದ್ದು ಪ್ರೂಫ್ ಕೊಡೋದು? ಇವಾಗ ಇವ್ರ ಕೆಲಸ ಆಗುತ್ತಾ? ಖಂಡಿತ ಆಗುತ್ತೆ ಸರ್. ಈಗ ನನ್ನ ತಾಯಿ ಕೈಲಿ ಸುಮ್ಮನೆ ಏನೋ ಕಷ್ಟ ಅಂತ ಬಂದು ಕೂತಿತ್ತು. ಆ ತಾಯಿ ಕೈಲಿ ಒಂದು ನಿಂಬೆಹಣ್ಣು ಕೊಟ್ಟು, ತಾಯಿ ನಿನ್ನ ಕೆಲಸ ಆಗುತ್ತೆ ಅನ್ನೋದಾದರೆ ನನಗೆ ನಿಂಬೆಹಣ್ಣು ತೋರಿಸು ಅಂತ ಎಲ್ಲಾದರೂ ಬಚ್ಚಿಟ್ವಾ, ಇಷ್ಟು ಭೂಮಿನಲ್ಲಿ ಎಲ್ಲಾದರೂ ಇಡು ನಿನ್ನ ಮನಸ್ಸ ಇಚ್ಛೆ. ಆ ತಾಯಿ ತೋರಿಸಿದ್ರೆ ನಿನ್ನ ಕೆಲಸ ಆಗುತ್ತೆ ಕಣವ. ನಾನು ನರಮನುಷ್ಯ, ನಾನು ಹೇಳಿದ್ರೆ ಮನಸ್ಸಿಗೆ ಅಷ್ಟು ನಂಬಿಕೆ ಬರಲ್ಲ. ಒಂದು ಬೊಂಬೆ, ಅದನ್ನು ನಾವು ದೇವತೆ ಅಂತೀವಿ, ಅದು ನೀನು ಬಚ್ಚಿಟ್ಟಂಥ ಜಾಗನ ತೋರಿಸಿದ್ರೆ ನಿನ್ನ ಕೆಲಸ ಆಗುತ್ತೆ ಅಂತ ನಾನು ಹೇಳಿದ್ದೆ. ಆ ತಾಯಿ ಈ ತಾಯಿನ ಪರೀಕ್ಷೆ ಮಾಡಲಿಕ್ಕೋಸ್ಕರ ಅಲ್ಲೆಲ್ಲ ಸುತ್ತಾಡಿ ಎಲ್ಲಿಡೋದು ಅಂತ ಕನ್ಫ್ಯೂಸ್ ಆಗಿ ತಂದಿಟ್ಟಿದೆ. ಅವ್ರು ಎಲ್ಲೆಲ್ಲಿ ಓಡಾಡಿದ್ರು ಅದೇ ಮಾರ್ಗವಾಗಿ ಅದೇ ಜಾಗದಲ್ಲೇ ಬರುತ್ತದು. ನೀನು ಹೋಗಿದ್ದ ಜಾಗದಲ್ಲೇ ಬಂತೆ ಅಂತಾಯಿ? ಹೌದು ಗುರುಗಳೇ, ಅದೇ ಥರನೇ ಬಂದಿದ್ದು. ನಾನು ಯೋಚನೆ ಮಾಡಿದೆ 2-3 ಸಲ. ಸೊ ಹೇಗೆ ಹೋಗೋದು ಎಲ್ಲರೂ ಜನ ಇದ್ದಾರೆ, ಎಲ್ಲರೂ ನೋಡಿದ್ರೆ ಕನ್ಫ್ಯೂಸ್ ಆಗುತ್ತೆ ಅಂತ. ಸೊ ದೇವ್ರಿಗೆ ಪ್ರಶ್ನೆ ಮಾಡಿದೆ. ಬಟ್ ಇವತ್ತು ನನಗೆ ಖುಷಿ ಆಯ್ತು. ಇಲ್ಲಿ ದೇವರು ಅದೇ ಜಾಗಕ್ಕೆ ಕರ್ಕೊಬಂದ್ರಲ್ಲ. ಮನುಷ್ಯ ಕೂಡ ನೋಡಿದ್ರೆ ಒನ್ ಟೈಮ್ ಇದೇ ಜಾಗ ಅಂತ ಕಂಡುಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ದೇವ್ರು ಕರ್ಕೊಂಬಂದು ಇದೇ ಜಾಗ ನಿಲ್ಲಿಸಿದೆಯಲ್ಲ, ಏನೋ ಒಂಥರ ನಮಗೆ ಈ ದೇವ್ರ ಮೇಲೆ ನಂಬಿಕೆ ಬಂತು ನನಗೆ. ಸೊ ಓಕೆ. ನಾನು ನೋಡ್ದಂಗೆ ಈಗ ಅದು ಸ್ವಲ್ಪ ಭಾರ ಇರ್ಬೋದೇನೋ, ತೂಕ ಇರ್ಬೋದೇನೋ, ಅದಕ್ಕೆ ಅವ್ರ ಕೈಯಲ್ಲಿ ಎತ್ಕೊಳಕ್ಕೆ ಆಗ್ತಾ ಇಲ್ಲನೋ, ಅತ್ತ ವಾಲ್ತಾ ಇದೆ ಅಂತ ನನ್ನ ಅನ್ನಿಸ್ತಾ ಇದೆ. ಈಗ ಅವ್ರಿಗೆ ಅದು ನೋವು ಕೊಡ್ತಾ ಇದೆಯಲ್ಲ, ಭಾರ ಕೊಡ್ತಾ ಇದೆಯಾ ಅವ್ರು ಹೊರೋರಿಗೆ? ಯಾವ ಥರ ತಾಯಿ ಬಂದು ಅದು ತೂಕ ಇಲ್ಲದೆ ಹಗುರವಾಗಿದ್ದಾರಾ, ತೂಕವಾಗಿದ್ದಾರಾ? ಇಡೀ ದೇವತೆ ತೂಕ ಬಂದು 12 kg ಅಷ್ಟೇನಾ? 12 kg. ಇಡೀ ಪೀಠ ಅಮ್ಮ ಎಲ್ಲ ಸೇರಿ 12 kg ಇದೆ. ಹೂವು ಎಲ್ಲ ಸೇರಿ ಒಂದು 15 kg ಬರ್ಬೋದು. ಓಕೆ, ಆರಾಮ್ಸೆ ಎತ್ಕೊಂಡು ಬರ್ಬೋದು. ಎಂಥ ಒಬ್ಬ ವ್ಯಕ್ತಿ ಒಂದು ಚಿಕ್ಕ ಹುಡುಗ ಕೂಡ ಅದನ್ನು ಆರಾಮಾಗಿ ಕೈಲಿ ಎತ್ಕೋಬೋದು. ಆ ಹೆಣ್ಮಗು ಕೈಲಿ ಕೂಡ ಅದನ್ನು ಆರಾಮಾಗಿ ತಲೆ ಮೇಲೆ ಎತ್ಕೋಬೋದು. ಈ ದೇವತೆಗಳಿಗೆ ನಾವು ಜೀವ ಕಳೆ ಕೊಟ್ಟಂಥ ಸಮಯದಲ್ಲಿ, ಚಕ್ರ ಸ್ಥಾಪನೆ ಮಾಡಿದಂಥ ಸಮಯದಲ್ಲಿ ಆವೇಶ ಮಂತ್ರಗಳನ್ನ ಹಾಕಿರ್ತೀವಿ. ಆವೇಶ ಮಂತ್ರಗಳನ್ನ ಹಾಕ್ದಂಥ ಸಮಯದಲ್ಲಿ ಏನು ಈ ಅರೆವಾದ್ಯ ಅಂತ ನಾವು ಅವಾಗ್ಲೆಯಿಂದ ನೋಡಿದ್ವಿ, ಅರೆವಾದ್ಯನ ಶಬ್ದ ಕೇಳಿದ್ರೆ ಅದು ಆವೇಶ ಆಗುತ್ತೆ. ಆ ಶಬ್ದ ಬೇಕು. ಅರೆ ಶಬ್ದ ಬಂದ್ರೆ ಆವೇಶ ಆಗುತ್ತೆ. ಆವೇಶ ಆದ್ರೆ ಅದು 15 kg ಇರೋ ದೇವತೆ 50ರಿಂದ 100 kg ಬರುತ್ತೆ. ತೂಕ ಆಗುತ್ತೆ. ಓಕೆ. ಮನುಷ್ಯ ನಾವು ಪರೀಕ್ಷೆ ಮಾಡ್ತೀವಿ, ನಾನ್ ಬಲನಾ ನೀನ್ ಬಲನಾ ಅಂತ. ಇವತ್ತು ಆ ವ್ಯಕ್ತಿ 80 kg ಇರೋ ವ್ಯಕ್ತಿ, ಎಂತ ಕಟ್ಮಸ್ತಾದ ವ್ಯಕ್ತಿ 15 kg ಒಂದು ದೇವತೆನ ಬಗ್ಸಕ್ ಆಗ್ತಾ ಇಲ್ಲ ಆ ವ್ಯಕ್ತಿ ಕೈ. ಅದೇ ಒಂದ್ ಸ್ವಲ್ಪ ಕಷ್ಟ ಆಗ್ತಾ ಇದೆಯೋ ಅಂತ ನನಗನ್ನಿಸ್ತಾ ಇತ್ತು ಅವ್ರಿಗೆ. ಹೌದು, ಅದು ಅವ್ರನ್ನ ಆ ರೀತಿ ಮಾಡುತ್ತೆ. ಓಕೆ, ಈಗ ಅವರನ್ನ ಮಾತಾಡ್ಸೋಣವಾ ನಾವು? ಇಲ್ಲ ಅವ್ರನ್ನ ಮಾತಾಡ್ಸ್ಬೋದು. ಓಕೆ, ಚಿಕ್ಕಯ್ಯ ಕಣ್ಬಿಡು. ಇದು ಇವಾಗ ನೀವು ಎತ್ಕೊಂಡಿದ್ದೀರಾ ಅಮ್ಮ?
ಯಾವ ಥರ ತೂಕ ಇದೆಯಾ ಇಲ್ಲ ಹೆಂಗೆ ನೀವು ಕರ್ಕೊಂಬಂತು ನಿಮ್ಗೆ ನೆನಪಿತ್ತಾ ಇಲ್ಲಿ ಕರ್ಕೊಂಬಂದಿದ್ದು? ನಾರ್ಮಲಾಗಿ ಒತ್ಕೊಳ್ಳೋ ತನಕ ಒಂದು ಸುಮ್ಮನೆ ಪುಟ್ಟದಾದ ಗೊಂಬೆ, ಒತ್ಕೊಳ್ತಾ ಅರೆವಾದ್ಯ ಕಿವಿಗೆ ಬೀಳೋದೇ ತಡ ಸ್ವಲ್ಪ ಸ್ವಲ್ಪವಾಗಿ ಬಾರ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತಾಳೆ. ಓಕೆ, ಅವ್ರು ಏನು ಕೇಳ್ಕೊಂಡಿದ್ದಾರೆ ಕಷ್ಟ, ಅದು ಯಾವ ಸೈಡ್ ಇಕ್ಕಿದ್ದಾರೆ, ಹೆಂಗೆ ಇಕ್ಕಿದ್ದಾರೆ ಅನ್ನೋದು ಯಾವ ಥರ ತೋರಿಸುತ್ತೆ ಅಂದರೆ, ಉಯ್ಲು ಕೊಡುತ್ತೆ. ಮುಂದೆ ಹೋಗು ಅಂದರೆ ಎಳ್ದಾಡ್ದಂಗೆ ಆಗುತ್ತೆ, ಮುಂದೆ ಹೋಗು ಅಂದರೆ ಮುಂದಕ್ಕೆ ಉಯ್ಲು ಕೊಡುತ್ತೆ, ಹಿಂದಕ್ಕೆ ಹೋಗು ಅಂದರೆ ಹಿಂದೆ ಉಯ್ಲು ಕೊಡುತ್ತೆ, ಸೈಡ್ಗೆ ಅಂದರೆ ಹಂಗೆ ಸೈಡಿಗೆ ಜರುಗುತ್ತೆ ಲೈಟಾಗಿ. ಒಂದು ನೂಲನ್ನ ಆ ಬಾರ್ದಲ್ಲಿ ಮಾತ್ರ ಆ ಸ್ಪರ್ಶ ಗೊತ್ತಾಗೋದು. ಬಿಗ್ಗಿಯಾಗಿ ಬಲವಾಗಿ ಇಟ್ಕೊಂಡ್ರೆ ಏನು ಗೊತ್ತಾಗಲ್ಲ. ಎಷ್ಟು ಫ್ರೀಯಾಗಿ ಬಿಡ್ತೀವಿ ಅಷ್ಟು ಸಲೀಸಾಗಿ ತಾಯಿ ಕೆಲಸ ಮಾಡಿಕೊಡ್ತಾಳೆ. ಅಂದರೆ ಅವ್ರನ್ನ ಬಿಟ್ಟು ಹೆಂಗೆ ಹೋಗ್ತಾರೆ ಹಂಗೆ ಸಲೀಸಾಗಿ ಫ್ರೀಯಾಗಿ ಬಿಡಬೇಕು. ಕರ್ಕೊಂಡೋಗಿ ಅವ್ರು ಹೆಂಗೆ ಕರ್ಕೊಂಡೋಗಿರ್ತಾರೋ ಅದೇ ದಾರಿನಲ್ಲಿ ಹೋಗ್ತಾರೆ. ಓಕೆ, ಇವಾಗ ಇಲ್ಲಿಗೆ ಬಂದು ಅವರು ನಿಂಬೆಹಣ್ಣು ಇಟ್ಟಿದ್ದು ತೆಗೆದು ತೋರಿಸಿದ್ದೀರಾ? ಹೌದು. ನಿಮಗೆ ಹಿಂದಿಂದ ಬಂದ್ರಿ ನೀವು? ಹೌದು. ಏನಾದರೂ ಬಿದ್ದೋಗ್ಬಿಡ್ತೀನಿ ಅನ್ನೋ ಭಯ ಇತ್ತಾ? ಇಲ್ಲ, ಆ ಥರ ಏನಿಲ್ಲ. ಲೈಟಾಗಿ ಹಿಂದಕ್ಕೆ ವಜೆ ಕೊಡ್ತಾರೆ. ಆ ವಜೆ ಕೊಟ್ಟಾಗ ಹಿಂದಕ್ಕೆ ಮೂಮೆಂಟ್ ಕೊಡುತ್ತೆ. ಹಿಂದೆ ಮುಂದೆ ಹೆಂಗೆ ಬೇಕು ಹಂಗೆ ಕರ್ಕೊಂಡು ಹೆಂಗೆ ಬೇಕು ಅವ್ರು ಯಾವ ಥರ ಹೋಗಿದ್ದಾರೆ ಆ ದಾರಿನಲ್ಲಿ. ನಾನು ಈಗ ನಿಂತಿದ್ದೀನಿ ಅಂದರೆ ಬಲಗಡೆ ಬೇಕು ಅಂದರೆ ಈ ಥರ ಬಲಗಡೆ ಕೊಡುತ್ತೆ, ಎಡಭಾಗ ಬೇಕು ಅಂದರೆ ಎಡಭಾಗ ಹಿಂಗೆ ಲೈಟಾಗಿ ಹಿಂಗೆ ಉಯ್ದು ಕೊಡುತ್ತೆ, ಮುಂದೆ ಹೋಗಬೇಕು ಅಂದರೆ ಮುಂದಕ್ಕೆ ಬಗ್ಗಿಸುತ್ತೆ, ಈ ಸ್ಪರ್ಶ ಮಾಡುತ್ತೆ, ಹಿಂದೆ ಹೋಗಬೇಕು ಅಂದರೆ ಈ ರೀತಿ ಸ್ಪರ್ಶ ಮಾಡುತ್ತೆ ಹಿಂದಕ್ಕೆ. ಆ ದಾರಿನಲ್ಲಿ ಒಂದು ಎಳೆನಲ್ಲಿ ಕರ್ಕೊಂಡು ಹೋಗುತ್ತೆ. ಓಕೆ, ನಿಮ್ಗೆ ಯಾವ ಥರ ಐತೆ ಈಗ ಅನುಭವ? ನನಗೆ ತಾಯಿ ಬಗ್ಗೆ ತುಂಬಾ ಅನುಭವ ಇದೆ. ಯಾಕೆಂದರೆ ನಾನು ತುಂಬ ದೇವಿ ಭಕ್ತ. ನಾನು ಅಮ್ಮದು ನೀವು ಹೇಳಿದ್ರಿ 15 kg ಅಷ್ಟೇ ಇರೋದು, ಬಟ್ ಅದು ಅಮ್ಮ ಆವಾಹನೆ ಆಗಿ ಲೋಡ್ ಆದಮೇಲೆ ತುಂಬಿದ ಮೇಲೆ ಅವರು ತೂಕ ಹಾಕ್ತಾರೆ. ಒಬ್ಬರೇ ಹೊರಕ್ಕಾಗೋದು, ಒಬ್ಬರೇ ಎತ್ಕೊಂಡು ಹೋಗ್ಬೇಕು. ಈ ದೇವತೆನ ಒಬ್ಬರು ಬೇಕಾದರೂ ಹೊರ್ಬೋದು, 4 ಜನ ಬೊಂಬು ಕಟ್ಟಿ ಬೇಕಾದರೂ ಹೊರ್ಬೋದು, ಆ ಥರ ಮಾಡ್ಬೋದು, ಆ ಥರ ಬೇಕಾದರೂ ಮಾಡ್ಬೋದು. ಸೊ ಇದರಲ್ಲಿ ಒಬ್ಬರೇ ಹೊರೋದನ್ನು ನೀವು ಮಾಡಿರೋದು? ಒಬ್ಬರೇ ಹೊರೋ ರೀತಿ ಮಾಡಿದ್ದೀವಿ ನಾವು. ಹಾಂ. ಈಗ ಯಾವ ಥರದ್ದು ಲೋಡು ಅದರಲ್ಲಿ ಏನು ಐತೆ, ಏನು ಶಕ್ತಿ ತುಂಬಿಸಿದ್ದೀರಾ, ಏನು ಕೆಲಸ ಆಗೈತೆ? ಈಗ ತಾಯಿ ಅಲ್ಲಿಗೆ ಕರ್ಕೊಂಡೋಗಿ ತೋರಿಸಿದ್ಲು ಅಂದರೆ ಒರಿಜಿನಲ್ನ ಅಲ್ಲಿ ಏನು ತಾಯಿನೇ ಬಂದು ತೋರಿಸಿದ್ದ, ಇಲ್ಲ ಬೇರೆ ಏನಾದರೂ ನೀವು ಮಾಡಿದ ತಾಂತ್ರಿಕಿಂದ ಹೋಗಿ ಕರ್ಕೊಂಡೋಗಿ ತೋರಿಸಿದ್ದ? ಏನು ನಡ್ತು ಈಗ? ಎರಡೂ ಸೇರಿದ್ರೆ ದೈವಶಕ್ತಿ. ವನಸ್ಪತಿ, ಗಿಡಮೂಲಿಕೆ, ದೈವಶಕ್ತಿ ಎರಡು ಸಮ್ಮಿಲನ ಮಾಡಿದ್ರೆ ಯಂತ್ರಶಕ್ತಿನ ಆಗ ಒಂದು ದೈವ ಆಗಿ ಅದು ಪರಿವರ್ತನೆ ಆಗುತ್ತೆ. ಯಾವುದೇ ಕಾರಣಕ್ಕೂ ಬರೀ ಬೊಂಬೆ ಇಷ್ಟು ಕೆಲಸ ಮಾಡುತ್ತೆ ಅಂದರೆ ಒಂದು ಮರದ ಬೊಂಬೆ ಯಾವುದೇ ಜೀವ ಇರಲ್ಲ. ಹೌದು. ನಾವು ಬರೆಯುವಂಥ ಚಕ್ರಗಳು, ಸ್ಥಾಪನೆಗಳು ಇಷ್ಟೆಲ್ಲ ಕೆಲಸ ಮಾಡುತ್ತೆ. ಅದಕ್ಕೆ ಈ ದೇವತೆಗೆ ನೋಡಿ ನಾನು ತೋರಿಸ್ತೀನಿ. ಇಲ್ಲಿ ಈ ರೀತಿಯಾದಂಥ ಪೆಟ್ಟಿಗೆ ಮಾಡಿರ್ತೀವಿ ನಾವು. ಇದು ಈ ಒಂದು ಪೆಟ್ಟಿಗೆ ಅಷ್ಟೇ, ಇದು ದೇವತೆ. ನಾನು ಈ ಮಾಂತ್ರಿಕ ಲೋಕಕ್ಕೆ ಸವಾಲಾಗಿ ಕೇಳಬಲ್ಲೆ. ಈ ದೈವ ಏನು ಈ ಬೊಂಬೆ ಇದೆ, ಈ ಬೊಂಬೆನ ತೆಗೆದು ಪಕ್ಕಕ್ಕಿಟ್ಟು ನಿಮ್ಮ ಜೇಬಲ್ಲಿರೋ ಮೊಬೈಲ್ ಇಟ್ಟರು ಕೂಡ ನಾನು ಕುರು ಮಾಡಿಸ್ಕೊಡ್ಬಲ್ಲೆ. ಇದರಲ್ಲೂ ಚಾಲೆಂಜ್ ಮಾಡಿ ಹೇಳಬಲ್ಲೆ. ಅಂದ್ರೆ ಈ ಪೆಟ್ಟಿ ಒಳಗಡೆ ಇರೋದು ಇಂಪಾರ್ಟೆಂಟ್ ಐತೆ. ಇದು ದೈವ ಅಲ್ಲಿ ಲೋಡ್ ಮಾಡಿದ್ದೀರಾ. ಇದು ಮೂರ್ತಿ ನಮ್ಮ ಭಾವನೆಗೆ 4 ಕೈ ಬೇಕು, 6 ಕೈ ಬೇಕು, 10 ಕೈ ಬೇಕು, ನಮ್ಮ ಭಾವನೆಗೆ ಮೂರ್ತಿ ಮಾಡ್ಕೊಂಡಿದ್ದೀವಿ ನಾವು. ಆದರೆ ದೇವತೆಗೆ ಜೀವ ಕಳೆ ಇರೋದು ಈ ಬಾಕ್ಸಲ್ಲಿ. ಶಕ್ತಿ ಇರೋದು ಇಲ್ಲೇನೆ. ಬೇಕಾದ್ರೆ ಅಲ್ಲಿ ಏನು ಬೇಕೋ ಇಟ್ಟರು ಕೂಡ ಅದು ಕೂಡ ಇದೇ ಕೆಲಸ ಮಾಡುತ್ತೆ, ಖಂಡಿತ ಮಾಡುತ್ತೆ. ಈ ಬಾಕ್ಸ್ನಲ್ಲಿ ನಾನು ಹಿಂದೆ ಎಲ್ಲ ವಿಡಿಯೋದಲ್ಲಿ ತಿಳಿಸ್ತಂತೆ 108 ಚಕ್ರಗಳು, ಸಾಲಿಗ್ರಾಮಗಳು, ಪಾದರಸಗಳು, ನವಪಾಷಾಣ, 108 ಗಿಡಮೂಲಿಕೆ, ಇದಕ್ಕೆ ಬೇಕಾದಂಥ ಇನ್ನೂ ಬೇರೆ ಬೇರೆ ಗಿಡಮೂಲಿಕೆಗಳನ್ನ, ಗುಪ್ತವಾಗಿರ್ತಕ್ಕಂಥ ಮೂಲಿಕೆಗಳನ್ನ ಇದರಲ್ಲಿ ಹಾಕಿ ಸಿದ್ಧಿ ನಕ್ಷತ್ರದಲ್ಲಿ ಕಿತ್ತು ತಂದು ಅದನ್ನು ನಕ್ಷತ್ರ ನೋಡಿ ಜೀವ ಕಳೆ ಕೊಟ್ಟಿರ್ತೀವಿ. ಪ್ರಾಣ ಪ್ರತಿಷ್ಠಾ ಮಂತ್ರಗಳನ್ನ ಹೇಳಿ ಅದಕ್ಕೆ ಆವಾಹನೆ ಮಾಡಿ ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಇಟ್ಟಿರ್ತೀವಿ. ಅಂದರೆ ಒಂದು ದೇವ್ರನ್ನ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಯಾವೆಲ್ಲ ಒಂದು ಪ್ರೋಸೆಸ್ ಇರುತ್ತೆ, ಸೇಮ್ ಅದೇ ಕೆಲಸ ಇಲ್ಲ ಆಗೈತೆ. ನಾವು ಮಾಡೋ ತಂತ್ರವಿದ್ಯೆನಲ್ಲಿ, ತಾಂತ್ರಿಕ ವಿದ್ಯೆನಲ್ಲಿ ನಮ್ಮ ಈ ದೇವತೆಗಳಿಗೆ ಯಾವುದೇ ಆದಂಥ ನಿಬಂಧನೆಗಳಿಲ್ಲ.
ಇದೇ ಪ್ರಕಾರವಾಗಿ ಮಾಡಬೇಕು ಹಿಂಗೆ ಅಂತ ನಮ್ಮ ಏನು ನನಗೆ ವಿದ್ಯೆ ಹೇಳ್ಕೊಟ್ಟಂಥ ಗುರುಗಳು ನನಗೆ ಕೊಟ್ಟೋದಂಥ ವಿದ್ಯೆ ಅದ್ರ ಪ್ರಕಾರವಾಗಿ ನಾನು ಇದನ್ನು ಪ್ರತಿಷ್ಠಾಪನೆ ಮಾಡ್ತೀನಿ. ಸೂಪರ್. ಸೊ ಇದ್ರ ಬಗ್ಗೆ ಮತ್ತಷ್ಟು ನಾವು ಇನ್ನೂ ಫ್ರೀಯಾಗಿದ್ದಾಗ ಇದ್ರ ಬಗ್ಗೆ ಡೀಟೇಲಾಗಿ ಮಾತಾಡೋಣ. ಇವತ್ತು ಆಲ್ಮೋಸ್ಟ್ ನೀವು ತುಂಬ ಜನಗಳು ಬೇರೆ ಇಲ್ಲಿ ತುಂಬ ಜನ ಇದ್ದಾರೆ, ಬಟ್ ಕೆಲಸಗಳಲ್ಲಿ ಮಿಡ್ಲಲ್ಲಿ ನಮಗೆ ಒಂದು ಸ್ವಲ್ಪ ನೀವು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಾ. ಸೊ ಇನ್ನೂ ಒಬ್ಬರು ಕುರುಗಳನ್ನ ಕೇಳೋರು ರೆಡಿ ಇದ್ದಾರೆ ಬ್ಯಾಕ್ ಟು ಬ್ಯಾಕು. ಸೊ ಅವ್ರದ್ದು ಮಾಡ್ಕೊತ ಹೋಗಿ ನೆಕ್ಸ್ಟ್ ಖಾಲಿ ಇದ್ದಾಗ ನಾವು ಇದ್ರ ಬಗ್ಗೆ ಡೀಟೇಲಾಗಿ ಮಾತಾಡೋಣ. ಖಂಡಿತ. ಓಕೆ, ನಮಸ್ಕಾರ. ನಮಸ್ತೆ.